ಬಂಟ್ವಾಳದಲ್ಲಿ ಬಡ ಟೆಂಪೋ ಚಾಲಕ ಅಬ್ದುಲ್ ರೆಹಮಾನ್ ಬ್ರೂಟಲ್ ಮರ್ಡರ್ ಕೇಸ್. 3 ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು. ಬಂಟ್ವಾಳದಲ್ಲಿ ಟೆಂಪೋ ಚಾಲಕನನ್ನ ಬರ್ಬರ ಹತ್ಯೆ ಮಾಡಲಾಗಿತ್ತು. 3 ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಮುಖ ಆರೋಪಿ ದೀಪಕ್ ಮತ್ತು ಸುಮಿತ್ ಸೇರಿ ಒಟ್ಟು 15 ಮಂದಿಯ ವಿರುದ್ಧ ಕೇಸ್ ದಾಖಲಾಗಿದೆ. ಇತರೆ ಆರೋಪಿಗಳಿಗಾಗಿ ಬಂಟ್ವಾಳ ಪೊಲೀಸರಿಂದ ತೀವ್ರ ಶೋಧ ಕಾರ್ಯ ನಡೀತಾ ಇದೆ. ಕೊಲೆ ಯತ್ನಕ್ಕೀಡಾಗಿದ್ದ ಶಾಫಿ ಮಾಹಿತಿ ಆಧರಿಸಿ ನಾಸೀರ್ ನೀಡಿದ್ದ ದೂರದು. ಬಂಟ್ವಾಳದಲ್ಲಿ ಟೆಂಪೋ ಚಾಲಕ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣ. 3 ಹಿಂದೂ ಯುವಕರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ಆರೋಪಿ ದೀಪಕ್ ಸುಮಿತ್ ಸೇರಿ 3 ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಮಂಗಳೂರಿನಲ್ಲಿ ನಿರಂತರ ಸರಣಿ ಮರ್ಡರ್ಗಳು ನಡೀತಾ ಇದೆ. ಕೊಲೆ ಯತ್ನಕ್ಕೀಡಾಗಿದ್ದ ಶಾಫಿ ಮಾಹಿತಿಯನ್ನು ಆಧರಿಸಿ ನಾಸೀರ್ ನೀಡಿದ್ದಂತಹ ದೂರು. ಬಂಟ್ವಾಳದಲ್ಲಿ ಟೆಂಪೋ ಚಾಲಕ ಅಬ್ದುಲ್ ರೆಹಮಾನ್ ಆತನನ್ನ ವ್ಯಾಪಾರದ ಸೋಗಿನಲ್ಲಿ ಈ ಹತ್ಯೆ ಮಾಡಲಾಯಿತು ಎನ್ನುವಂತಹದ್ದು ಆ ಕುಟುಂಬಸ್ಥರ ಆರೋಪ. ಪ್ರಮುಖ ಆರೋಪಿ ದೀಪಕ್ ಸೇರಿ ಅನೇಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟು 15 ಮಂದಿಯ ವಿರುದ್ಧ ಕೇಸ್ ದಾಖಲಾಗಿದೆ. ಒಂದಷ್ಟು ಜನ ತಲೆಮರೆಸಿಕೊಂಡಿದ್ದಾರೆ. ಅವರಿಗಾಗಿಯೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆ ಈ ಕೊಲೆ ಪ್ರಕರಣವನ್ನ ಸಂಭ್ರಮಿಸಲಾಗ್ತಾ ಇದೆ. ಈ ಕೊಲೆ ಫೋಟೋಗಳನ್ನು ಹಾಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಮುದಾಯವನ್ನ ಟ್ರಿಗರ್ ಮಾಡುವಂತಹ, ಪ್ರಚೋದನೆಗೊಳಿಸುವಂತಹ ಪೋಸ್ಟ್ಗಳು ಕೂಡ ಪತ್ತೆಯಾಗ್ತಾ ಇದೆ. ಮಂಗಳೂರಿನಲ್ಲಿ ಶಾಂತಿ ನೆಲೆಸಬೇಕು, ಮಂಗಳೂರಿನಲ್ಲಿ ಪೀಸ್ಫುಲ್ ವಾತಾವರಣ ನಿರ್ಮಾಣ ಆಗಬೇಕು ಅನ್ಕೊಂಡಿರ್ತಕ್ಕಂತಹ ಕರಾವಳಿ ಜನರಿಗೆ ಈ ತರಹದ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಜೀವಂತವಾಗಿರುವಂತಹ ಒಂದು ವರ್ಗ ಇದೆ, ಒಂದು ಜೀವಿ ಇದೆ. ಆ ಜೀವಿಗಳು ತನ್ನ ವಿಕೃತವಾದಂತಹ ಆನಂದವನ್ನ ಮೆರೆಯುವಂತಹದ್ದು. ಮಂಗಳೂರಿಗರಿಗೆ ಮಂಗಳೂರಿನಲ್ಲಿ ಕೋಮು ಗಲಭೆಗಳಾಗಬೇಕು ಎನ್ನುವಂಥ ಭಾವನೆಗಳಿಲ್ಲ. ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಾಗ ಆ ಘಟನೆಯನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸಮುದಾಯಕ್ಕೆ ಅಥವಾ ಧರ್ಮಕ್ಕೆ, ಎರಡೂ ಸಮುದಾಯದವರಿಗೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದೀವಿ, ಅದನ್ನ ಸಂಭ್ರಮಿಸಬೇಕಾದಂತಹ ವಿಚಾರವಲ್ಲ. ಕಾಲೈ ತಸ್ಮೈ ನಮಃ, ಕಾಲವೇ ಉತ್ತರಿಸುತ್ತೆ. ಯಾಕೆ ಬೇಕು ಈ ಬರಹಗಳು? ಯಾರನ್ನ ಓಲೈಸೋದಕ್ಕೆ? ಇದು ಯಾರನ್ನ ಸಮಾಧಾನ ಪಡಿಸುತ್ತೆ? 30-32 ವರ್ಷ ಕಷ್ಟಪಟ್ಟು ತನ್ನ ಕುಟುಂಬಕ್ಕಾಗಿ ದುಡಿತಾ ಇದ್ದಂತಹ ಯಾರೇ ಆಗಿರಲಿ, ಹಿಂದೂ ಅಮಾಯಕ ಕಾರ್ಯಕರ್ತರೇ ಆಗಿರಲಿ, ಮುಸ್ಲಿಂ ಕಾರ್ಯಕರ್ತರೇ ಆಗಿರಲಿ, ಯಾವುದು ಕೂಡ ಇಲ್ಲಿ ಆಗಬಾರದಿತ್ತು, ಆಗೋಗಿದೆ. ಆದರೆ ಈ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮತ್ತೊಮ್ಮೆ ಉದ್ರಿಕ್ತ ವಾತಾವರಣ ನಿರ್ಮಿಸುವಂತಹ ರೀತಿಯ ಪೋಸ್ಟ್ಗಳು ಪತ್ತೆಯಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಸರಣಿ ಕೊಲೆಗಳಿಂದಾಗಿ ಸಾಕಷ್ಟು ನೆಮ್ಮದಿ ಕೆಡಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಪ್ರಚೋದನಾತ್ಮಕವಾದಂತಹ ಭಾಷಣಗಳು, ಪ್ರಚೋದನಕಾರಿಯಾದಂತಹ ಹೇಳಿಕೆಗಳು, ಕೆರಳಿಸುವಂತಹ ಹೇಳಿಕೆಗಳು, ಇವೆಲ್ಲವೂ ಕೂಡ ನಿಲ್ಲಬೇಕು. ರಾಜಕಾರಣಿಗಳ ತೆವಲಿಗೋಸ್ಕರ ಭಾಷಣ ಮಾಡುವುದಾದ್ರೆ ನಿಮ್ಮ ಖಾಸಗಿ ಕಟ್ಟಡಗಳಲ್ಲಿ ಮಾಡ್ಕೊಳ್ಳಿ, ಮೈಕ್ ಹಾಕೊಂಡು ನಿಮ್ಮ ಕುಟುಂಬಸ್ಥರಿಗೆ ಮಾತ್ರ ಕೇಳಿಸಿಕೊಳ್ಳುವ ಹಾಗೆ ಸೌಂಡ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ನಿಮ್ಮ ಭಾಷಣದ ತೆವಲುಗಳನ್ನ. ಮಂಗಳೂರು ಯಾಕೆ ಬೇಕು ನಿಮ್ಮ ಭಾಷಣದ ತೆವಲಿಗೆ? ಯಾವ್ಯಾವ ಸಮುದಾಯವನ್ನ ಪ್ರಚೋದನೆ ಮಾಡಿಕೊಂಡು ನಿಮ್ಮ ನಾಲಿಗೆಯ ತೀಟೆಯನ್ನ ಮುಗಿಸ್ಕೊಂಡು ನೀವು ಬರ್ತೀರಿ, ಸಾಯೋದು ಕಾರ್ಯಕರ್ತ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.